ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಹಾಯ್ ಎಲ್ರಿಗೂ ನಮಸ್ಕಾರ. ಸ್ವಿಚ್ ಹಾಕಿದ್ರೆ ಫ್ಯಾನ್ ತಿರ್ಗತ್ತೆ, ಪೆಡಲ್ ತುಳಿದ್ರೆ ಸೈಕಲ್ ಚಕ್ರ ತಿರ್ಗತ್ತೆ, ಚಾಟಿ ಬೀಳ್ಸಿದ್ರೆ ಬುಗ್ರಿ ತಿರ್ಗತ್ತೆ, ಕಪಾಳಕ್ ಬಿಟ್ರೆ ತಲೆ ತಿರ್ಗತ್ತೆ. ಭೂಮಿ ಸೂರ್ಯನ್ ಸುತ್ತ ತಿರ್ಗತ್ತೆ, ಗಡಿಯಾರದ ಮುಳ್ಳು ತಿರುಗ್ತಾನೇ ಇರುತ್ತೆ. ಈ ತಿರುಗೋ ಭೂಮಿನಲ್ಲಿ ಗಡಿಯಾರದ ಮುಳ್ಳು ರಾತ್ರಿ 8 ಗಂಟೆಗೆ ಬಂದಾಗ ಇಡೀ ಕರ್ನಾಟಕ ಕಲರ್ ಸೂಪರ್ ಕಡೆ ತಿರುಗ್ ನೋಡತ್ತೆ. ಯಾಕೆ ಅಂದ್ರೆ ಇದು ಮಜಾ ಭಾರತ ಸೀಸನ್ 3 ಮಜಾ ಫುಲ್ಲು. ಇವತ್ತಿನ ಈ ಮಜಾ ಭಾರತದ ಎಪಿಸೋಡ್ಸ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಗುರುಗಳ ಗುರು, ಮಜಾ ಭಾರತದ ಮಹಾಗುರು ನಮ್ಮ ಗುರುಜಿಗೆ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸುರಿ. ಬಾನಿಂದ ಜಾರಿ ಬಂದ ತಾರೆ, ಮಜಾ ಭಾರತದ ಧ್ರುವ ತಾರೆ ರಚ್ಚಿ, ವೆಲ್ಕಮ್. ಆಲ್ ದಿ ಬೆಸ್ಟ್. ಮಜಾ ಭಾರತದ ಖ್ಯಾತ ಕಮಿಡಿಯನ್ ಲ್ಯಾಗ್ ಮಂಜ ಇನ್ ಮುಂದೆ ಬರೀ ನೆನಪಷ್ಟೇ. ಇವತ್ತು ಅವರನ್ನ ಕಾರಾಗೃಹದಲ್ಲಿ ನೇಣ್ ಹಾಕ್ತಾ ಇದ್ದಾರೆ. ಅವ್ರು ಮಾಡಿದ ತಪ್ಪಾದ್ರೂ ಏನು, ಅವರ ಶಿಕ್ಷೆಗೆ ಜನ ಒಪ್ತಾರಾ? ನೋಡ್ಕೊಂಡ್ ಬನ್ನಿ. ಎದೆ ಗಟ್ಟಿಗೈತೆ ಅಂತ ಟಚ್ ಮಾಡಕ್ ಹೋಗ್ಬೇಡ. ನನ್ನ ಮೈಯಾಗ ಎಷ್ಟು ಪೊಗರೈತಿ ಅಂತ ಚೆಕ್ ಮಾಡಕ್ ಹೋಗ್ಬೇಡ. ಶಿಡಿಸಾಡ ಹೊಡೆದು ಬಿಡ್ತೀನಿ. ಶಿವ ಶಿಡಿಸಾಡೋ ಶಿವ ಇಸ್ ನಾಟ್ ಎ ಬ್ರ್ಯಾಂಡ್, ಇಟ್ಸ್ ಎ ಟ್ರೆಂಡ್. ಕಾಣಿಸುವ 3 ಸಿಂಹಗಳು ನ್ಯಾಯ, ನೀತಿ, ಧರ್ಮದ ಪ್ರತಿರೂಪವಾಗಿದ್ರೆ ಕಾಣಿಸ್ತಾ ಇರೋ 4ನೇ ಸಿಂಹನೇ ಶಿಡಿಸಾಡೋ ಶಿವ. ಇಲ್ಲಿ ದಮ್ಮು ಅನ್ನೋದಿದ್ರೆ ನಿನಗೆ ಎಷ್ಟು ಜನ ಬೇಕಾದ್ರೂ ಅಷ್ಟು ಜನ ಕರ್ಕೊಂಡ್ ಬಾ. ಐ ಆಮ್ ರೆಡಿ ಟು ಫೇಸ್. ಏನಾಯ್ತು ಅಂತ ನೋಡ್ಕೊಳಕ್ಕೂ ಮುಂಚೆ ಕಾಮಿಡಿ ಮಾಡಿ ನಗ್ಸಿ ಹೋಗ್ತಾ ಇರ್ತೇನೆ. ಮಜಾ ಭಾರತದ ಮಂಜು ಪಾವ್ಗಡ ಅಲಿಯಾಸ್ ಲ್ಯಾಗ್ ಮಂಜು ಅನ್ನೋರು ಫಸ್ಟ್ ನೈಟ್ ಸ್ಕಿಟ್ ಮಾಡಿ ಹೆಣ್ಣು ಮಕ್ಕಳ ಮೇಲೆ ಸ್ಕಿಟ್ ಮಾಡಿ ಕರ್ನಾಟಕದಲ್ಲಿರೋ ಹೆಣ್ಣು ಮಕ್ಕಳ ಮೇಲೆ ಅವಮಾನ ಮಾಡಿದ್ದಾರೆ. ಇದಕ್ಕೆ ಹೆಣ್ಣು ಮಕ್ಕಳ ಸಂಘ ಉಗ್ರ ಹೋರಾಟ ಮಾಡಿ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕೆಂದು ನಿರ್ಧರಿಸಿದ್ದಾರೆ. ಇದಕ್ಕೆ ಸರ್ಕಾರ ಹಾಗೂ ಕೋರ್ಟು ಗಲ್ಲು ಶಿಕ್ಷೆಗೆ ಆಜ್ಞೆ ಮಾಡಿದೆ. ಸರ್, ಆ ಮಹಾನ್ ಭಾವನ್ಗೋಸ್ಕರ 2 ನಿಮಿಷ ಮೌನಾಚರಣೆ ಮಾಡ್ಬಿಡೋಣ ಸರ್. ಆ ಕೈದಿ 420ನ ಬರಕ್ ಹೇಳಿ. ಮಂಜು ಪಾವ್ಗಡ, ಯುವರ್ ಗೋಲ್ಡನ್ ಟೈಮ್ ಈಸ್ ಸ್ಟಾರ್ಟ್, ಟೈಮ್ ಈಸ್ ಬಿಗನ್. ಅಣ್ಣಂಗ್ ಸೌಂಡ್ ಅಂತ ಆಗಲ್ಲ, ಸೌಂಡ್ ಮಾಡ್ಬೇಡ. ಮಂಜು ಪಾವ್ಗಡ ಅವರೇ, ಏನಾದ್ರು ಹೇಳ್ಬೇಕು ಅನಿಸ್ತಾ ಇದೆಯಾ? ಸ್ಟ್ರಾಬೆರಿ ಫ್ಲೇವರ್ ನಾವ್ 2 ಐಸ್ ಕ್ರೀಮ್ ಬೇಕಾಗಿತ್ತು. ಇದಕ್ಕೆ ಆಸೆ ಏನಲ್ಲ, ಚೀಟಿ ಅಂತಾರೆ.
ಬೇರೆ ಏನಾದ್ರು ಇದ್ರೆ ಹೇಳು. ಅರ್ಜೆಂಟ್ ಆಗಿ ವಿಜಯನಗರಕ್ಕೆ ಹೋಗ್ಬೇಕಾಗಿತ್ತು. ಸಾಯ್ಬೇಕಾದ್ರು ಏನನ್ನ ನಿನ್ನ ಆಸೆ. ಮಂಜು ಪಾವಗಡವ್ರೆ, ಸಾಯುವಾಗ ಬಾಡಿಗೆ ಸ್ಟ್ರೆಸ್ ಮಾಡ್ಕೋಬಾರ್ದು. ಕೊನೆ ಆಸೆ ಹೇಳಿದ್ರೆ ಏನಾದ್ರು ಹೇಳು. ಗುರು ಸರ್ ಜೊತೆ ಫೋನಲ್ಲಿ ಮಾತಾಡ್ಬೇಕು. ಹಲೋ, ಅವ್ನ ಮೊಬೈಲ್ ತಗೊಂಡ್ ಹೋಗಿ. ಲೇ, ಸಾಯಕ್ಕೂ ಮುಂಚೆ ಯಾರಾದ್ರೂ ಹೆಂಡತಿ ಜೊತೆ ಮಾತಾಡ್ಬೇಕು, ಮಕ್ಕಳ ಜೊತೆ ಮಾತಾಡ್ಬೇಕು ಅಂತಾರೆ. ನೀನೇನು ಗುರು ಸರ್ ಜೊತೆ ಮಾತಾಡ್ಬೇಕು ಅಂತೀಯ? ಕಾರಣ ಎಲ್ಲ ನಿಂಗೆ ಬೇಕಾಗಿಲ್ಲ, ಹೇಳ್ದಷ್ಟು ಮಾಡಲಿ. ಸಾರಿ, ಗುರು ಸರ್ ಮೊಬೈಲು ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರ. ಮೋಸ್ಟ್ಲಿ ನನ್ ಗಲ್ಗ ಆಗ್ತಾ ಇದಾರೆ ಅಂತ ನೋವಿಂದ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೇಕು. ಇಲ್ಲ, ಸಾಯ್ಬೇಕಾದ್ರೂ ಈ ನನ್ನ ಮಗ ಕಾಟ ಕೊಡ್ತಾನೆ ಅಂತ ಭಯದಿಂದ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೇನೋ. ಖಚಿತ ಮೇಡಮ್ ಜೊತೆ ಏನಾದ್ರು ಮಾತಾಡ್ತೀಯಾ? ಮೇಡಮ್ ಹೆಸರು ಹೇಳಿದ ತಕ್ಷಣ ಯಾಕೆ ಹಿಂಗ್ ಉಗ್ರ ನರಸಿಂಹ ಆಗ್ಬಿಟ್ಟೆ? ಮನೆ ಮನೆಗೆ ಹೋಗಿ ಹೆಣ್ಣು ಮಕ್ಕಳಿಗೆ ರೊಚ್ಚಿಗೆ ಎಪ್ಸಿ ನನ್ನ ಗಲ್ಲಂಗೆ ಮಾಡಿದ ಕಾರಣ ಅವ್ರೇ. ಓಕೆ, ಯುವರ್ ಟೈಮ್, ಗೋಲ್ಡನ್ ಟೈಮ್ ಈ ಸ್ಟಾರ್ಟ್. ಇವನನ್ನ ಗಲ್ಲಿಗೆ ಹಾಕು. ನಿಂಗಪ್ಪ, ಮದುವೆ ಆದ್ಮೇಲೆ ನೀನ್ ಎಷ್ಟು ದಿನ ಸಂತೋಷವಾಗಿದ್ದೀಯಾ? ಮಂಜಣ್ಣ, ಯಾವ ಬಾಯಲ್ಲಿ ಅಂತ ಹೇಳಣ್ಣ. ಅನ್ನತ್ತಿನ ಬಾಯಲ್ಲಿ ಹೇಳು. ನನ್ನ ಸರ್ವಿಸ್ ಅಲ್ಲಿ ಕೈಯಿಂದ ಎಷ್ಟೋ ಜನನ್ನ ಗಲ್ಲಿಗೆ ಹಾಕಿದ್ದೀನಿ. ಆದ್ರೆ ನನ್ನ ಹೆಂಡತಿ ಡೈಲಿ ಮಾನಸಿಕವಾಗಿ ಗಲ್ಲಿಗೆ ಏರಿಸ್ತಾ ಇದ್ದಾಳಣ್ಣ, ಗಲ್ಲಿಗೆ ಏರಿಸ್ತಾ ಇದ್ದಾಳೆ. ಸರ್, ಇಂಥ ಮಹಾನ್ ಭಾವನ ನಾನು ಗಲ್ಲಿಗೆ ಹಾಕ್ಬೇಕಾ? ಆಗಲ್ಲ ಸರ್, ಆಗಲ್ಲ. ನಾನು ಈಗಿಂದೀಗ್ಲೇ ಬೇಕಾದ್ರೆ ಕೆಲಸ ಬಿಟ್ಬಿಡ್ತೀನಿ ಸರ್. ನನಗೂ ದುಃಖ ಆಗ್ತಾ ಇದೆ ನಿಂಗಪ್ಪ. ನಾವು ಮಾಡೋ ಕೆಲಸನ ಇವನು ಸ್ಕಿಟ್ ಅಲ್ಲಿ ಮಾಡಿದನಲ್ಲ ಅಂತ ಖುಷಿ ಆಗ್ತಾ ಇತ್ತು. ಆದ್ರೆ ಕಾನೂನು ವಿರುದ್ಧವಾಗಿ ಏನು ಮಾಡಕ್ಕಾಗಲ್ಲ. ಇವನನ್ನ ಕಲ್ಲಿಗೆ ಹಾಕು. ನೀನ್ ಯಾಕೆ ಹೇಳ್ತಿದ್ದಿ? ಯಾಕೆ ನಾ ಗಂಡ್ಸಲ್ವಾ? ನನ್ನ ಮದುವೆ ಆಗಿಲ್ವಾ? ನನಗೇನು ಹೆಂಡ್ತಿನೇ ಇಲ್ವಾ? ಸ್ಟೇಷನ್ ಅಲ್ಲಿ ಮಾತ್ರ ಸಿಡಿಸಾಡ ಶಿವ, ಸಿಡಿಸಾಡ ಶಿವ ಅಂತೀನಿ ನಿಂಗಪ್ಪ. ಮನೆಗೆ ಹೋದ್ರ ಮೇಲೆ ನನ್ನ ಹೆಂಡ್ತಿನೇ ಸಿಡಿಸಾಡ್ತಾಳೆ ನಿಂಗಪ್ಪ. ಅಯ್ಯಪ್ಪ, ಕೊನೆಗೂ ಸತ್ತು ನರ್ಕೋಕ್ ಬಂದ್ಬಿಟ್ಟೆ ಕಲೋ. ಹೊತ್ತಿಗಿತ್ತು ಇಟ್ಬಿಟ್ಟವ್ರೆ. ಸಾಯಿಲ್ಲ ಅಂದ್ರೆ ಉಸುರುಗಟ್ಟು ಸಾಯಿಲ್ಲ ಅಂತ ಇಟ್ಬಿಟ್ಟವ್ರೆ. ಏನ್ ಸಾ ಕೈ ಕಾಲಡಿ ಫಾಗು, ಸುಸ್ಸು ಬಂದ್ರೆ ಸೈಡ್ ವಿಂಗ್ ಹೋಗು. ಆಲ್ರೆಡಿ ಸತ್ ನಿಂತವನಲ್ಲಿ ಸೈಡ್ ಅಲ್ಲಿ ರಾಗು. ಒಂದ್ಸತಿ ಸತ್ ನೋಡೋ ಲ್ಯಾಗು. ಅಲ್ಲ ಸರ್, ಏನ್ ಒಬ್ಬ ಸೆಲೆಬ್ರಿಟಿ ಸತ್ತು ನರ್ಕಕ್ ಬಂದವನಿ, ಒಂದ್ ರೆಸ್ಪೆಕ್ಟ್ ಇಲ್ವಾ ಸರ್? ಫುಲ್ ಒನ್ ರೆಸ್ಪೆಕ್ಟ್. ಇಲ್ಲಿ ಕೆಳಗಡೆ ಸತ್ತೀನಿ ಅಂತ ಕಣ್ಣೀರ್ ಹಾಕೋರಿಲ್ಲ, ಮೇಲ್ಗಡೆ ಬಂದ್ರೆ ಪನ್ನೀರ್ ಹಾಕೋರಿಲ್ಲ. ಯಾವಲ್ಲವನು ಕಿಂಕರ ಮಾದೇಶ್ವರ, ಅದೇಶ್ವರ. ಎಲ್ಲವೋ ನೀಚ ನಿಕೃಷ್ಟ ಮದಾಂಧ ಉಲುಮಾನವ, ಭೂಲೋಕದಲ್ಲಿ ಪಾಪಗಳನ್ನ ಮಾಡಿ ಬಂದಿರುವ ಪಾಪಿ ನೀನು. ಹೋಗಲ್ಲ ನಿಂತ್ಕ. ಲೈನಲ್ಲಿ ಈ ನಿಮ್ದು ಪಾರ್ಸಲಿಟಿ ಶುರು ಆಯ್ತಲ್ಲ. ಅಲ್ಲ, ನಮ್ಮೂರಲ್ಲಿ ಓಟ್ ಹಾಕಕ್ ಹೋದ್ರು ಲೈನಲ್ಲಿ ನಿತ್ಕೋಬೇಕು, ರೇಷನ್ ತಗೊಳಕ್ ಹೋದ್ರು ಲೈನಲ್ಲಿ ನಿತ್ಕೋಬೇಕು, ಓಯ್ಲಿ ಎತ್ಲಾಗ ಆಡಿಷನ್ಗೆ ಹೋಯ್ತಿವಿ ಅಂದ್ರೆ ಅಲ್ಲೂ ಲೈನಲ್ಲಿ ನಿತ್ಕೋಬೇಕು. ಏನ ಲೈನಲ್ಲಿ ನಿತ್ಕ ಏನ್ ಮಾಡೋಣ? ಕಿಂಕರ ಆಯ್ತು, ನಾ ಮಾದೇಶ್ವರಕಲ್ಲ ಕೆಲಸ ಮಾಡ್ಲು. ಏನ್ ನಾನು ಇನ್ನೇನು ವಾಪಸ್ ಹೋಯ್ತೀನ? ಹೆಂಗಿದ್ರು ಇಲ್ಲೇ ಇರ್ತೀನಿ, ನಾನು ನಿನ್ ಫ್ರೆಂಡ್ ಆಗ್ಬಿಡಣ. ಅಲ್ಲ, ಅವ್ರೆಲ್ಲಿ? ಯಾರು? ರಂಬೆ. ಅವರು ನಮ್ ಬಾಸ್ ಜೊತೆ ಡ್ಯಾನ್ಸ್ ಮಾಡೋ ಅವರು. ಎಷ್ಟ್ ದಿನ ಅಂತ ಅವನ್ ಜೊತೆ ಕುಣಿತಾರ, ನನ್ ಜೊತೆ ಒಂದಿನ ಕುಣಿಲಿ ಕಲ್ಸ್ಲ. ಅವ್ರು ಬರಲ್ಲಪ್ಪ. ಯಾಕೆ ಬರಲ್ಲ? ರಂಬೆಗೆ 3 ತಿಂಗಳು, ಊರ್ವಶಿಗೆ 6 ತಿಂಗಳು, ಮೇನಕ್ಕಿಗೆ 9 ತಿಂಗಳು. ಸುಮ್ನೆ ಇರಲ್ಲ, ಎಲ್ಲ ನೀವೇ ಮಾಡದಾರ, ನಾವೇನ್ ಮಾಡೋಣ? ಹೋಯ್ತೀನಿ ಅತ್ಲಾಗೆ. ಬೈಲ್ 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 ಬೈಲ್. ಅವರು 3 ತಿಂಗಳು 6 ತಿಂಗಳು ರಾಜ್ಯದಲ್ಲಿದ್ದಾರೆ ಅಂತ ಹೇಳಿದೆ. ರಾಜ್ಯದಲ್ಲದಾರ? ಓ, ಮತ್ತೆ ಬರ್ತಾರೆ ಅಷ್ಟೇ. ಸರಿ, ಈಗ ಅಲ್ಲಿಂದ ಬಂದ್ ಬೇಜಾರಾಗ್ಬಿಟ್ಟದಲ್ಲ, ಎಂಟರ್ಟೈನ್ಮೆಂಟ್ ಏನಿಲ್ವಾ? ಏನು ಇಲ್ಲ. ಏನ್ ಸುಳ್ಳು ಹೇಳ್ತೀಯ ಮಗ ನೀನು? ಟಿವಿಯ ಮಡಿಕೋಬಿಟ್ಟು ಎಂಟರ್ಟೈನ್ಮೆಂಟ್ ಇಲ್ಲ ಅಂತನಲ್ಲ. ಟಿವಿ ಹಾಕ್ಲಾ? ಹಾಕಲ್ಲ. ಯಾಕೆ ಹಾಕಲ್ಲ? ಕರೆಂಟ್ ಇಲ್ಲ. ಕರೆಂಟ್ ಏನ್ ಕೆ ಬೇರ್ ಬರ್ಲೇ ಇಲ್ವ ಇಲ್ಲಿಗೆ? ಕೆ ಬೋರ್ನ ಅವ್ರಿಗೆ ಕರ್ಸಲ್ಲ. ಯಾಕೆ ನರ್ಕಕ್ಕೆ ಯಾಕೆ ಕರ್ಸಲ್ಲ ಕೆ ಬೇರ್ನ? ಕರ್ಸಲ್ಲ ಕಣ. ಅದ್ಯಾಕೆ ಕರ್ಸಲ್ಲ? ಅವ್ರನ್ನ ನಮ್ಮ ಲೋಕಕ್ಕೆ ನಾವು ಕರ್ಸಲ್ಲ. ಯಾಕೆ ಕರ್ಸಲ್ಲ ಹೇಳಲ್ಲ?
ಭೂಲೋಕದಲ್ಲಿ ಮನೆ ಮನೆಗೂ ಬೀದಿ ಬೀದಿಗೂ ಲೈಟ್ ಕಂಬ ನೆಡೋದೇ ಅವರು, ದೀಪ ಕೊಡೋದೇ ಅವರು. ಎಷ್ಟೇ ಕಷ್ಟ ಬರ್ಲಿ, ಮಳೆ ಇರ್ಲಿ, ಗಾಳಿ ಇರ್ಲಿ, ಚಳಿ ಇರ್ಲಿ, ಬೆಟ್ಟ ಗುಟ್ಟ ಅಂತ ನೋಡದೆ ಕಷ್ಟ ಪಡ್ತಾರೆ. ಲೇ, ಕೊನೆಗೆ ಅವ್ರ ಮನೇಲಿ ದೀಪ ಹಾರೋದ್ರು, ಪಕ್ಕದ ಮನೆಗೆ ಬೆಳಕು ಕೊಡೋರು ಅವರು. ಅಂತವ್ರ ನಾವು ನರ್ಕ ಕರ್ಕೊಬರಲ್ಲ ಕಣ, ಡೈರೆಕ್ಟ್ ಸ್ವರ್ಗಕ್ಕೆ ಕಳಿಸ್ತೀವಿ. ಅಪ್ಪು ಮುಟ್ಟಿದ್ ಮಾತಾಡಿದೆ ಕಣೋ. ಅಪ್ಪಂಗೆ ಹುಡ್ತಿಯ ಬಿಡ್ಲಾ? ಸರಿ ಸರಿ, ಹಂಗಾದ್ರೆ ಆ ಟಿವಿ ಬೆಂಕಿ ಹಚ್ಚತ್ಲಾಗಿ. ಬೇಡ ಬೇಡ, ಹಂಗಾದ್ರೆ ಹಚ್ಬಿಟ್ಟಿಯಾ? ಮತ್ತೆ ಹಾಕೋ. ನಮ್ ಬಾಸ್ ಕೇಳಿ EMI ತಗೊಂಡಿದ್ದೀನಿ ಅದನ್ನ. ನಿಮ್ ಯೋಗ್ಯತೆಗೆ ಇದನ್ನು ಫುಲ್ ದುಡ್ಡು ಕೊಟ್ಟು ತಗೊಳಕ್ಕಾಗಿಲ್ಲ. ಸರಿ ಸರಿ, ಹಾಕು ಅಂದಾಗ ಹಾಕ್ತೀನಿ. ಅದೇನದ? ರಿಮೋಟು. ಓ, ನೀವು ರಿಮೋಟ್ ಕೈಯಲ್ಲಿ ಇಟ್ಟಿರ್ತೀರಾ? ಹಾಕು. ಈ ಯಾವ್ದೇ ಟಿವಿ ಎತ್ತೆತ್ತೈತಲ್ಲೋ, ಇಲ್ಲೋಣ ಪಕ್ಕದೂರಲ್ಲಿ ಸ್ಯಾಟಲೈಟ್ ಐತೆ. ಏನಂದೆ? ಸ್ಯಾಟಲೈಟ್ ಉಪಗ್ರಹ ಕಣೋ, ಅದೈತೆ. ಅಲ್ಲಿಂದ ಒಂದ್ ಕೇಬಲ್ ಎಳ್ಸ್ಕೊಬಿಡು, ನರ್ಕಕ್ ಬಾರಿ ಹತ್ರ ಅಂತದ್ಯೋ. ಒಳ್ಳೊಳ್ಳೆ ಚಾನಲ್ ಬರ್ತದೆ, ಕಲರ್ ಸೂಪರ್ ಬರ್ತದೆ. ದಿನಕ್ಕೆ ₹1 ಫುಲ್ ಎಂಟರ್ಟೈನ್ಮೆಂಟ್. ಜವರಾಯ ಒಬ್ಬ ಕಿಂಕರನ ಸಹಾಯದ ಮೇಲೆ ಹೆಂಗ್ ಬಂದ್ಬಿಟ್ಟು? ನನ್ನಿಷ್ಟ ಗುರು, ನಾ ಹೆಂಗಾರು ಬರ್ತೀನಿ. ಹೆಂಗಾತ ಬರ್ತೀನಿ ಸರ್ ನನ್ನ ಅಡ್ಮಿಷನ್ ಮಾಡ್ಕೊಳ್ಳಿ. ಮಾಡ್ಕೊಳಲ್ಲ. ಅಡ್ಮಿಷನ್ ಮಾಡ್ಕೊಳ್ಳಲ್ಲ ಸರ್, ಒಂದ್ ₹50 ಕೊಡ್ತೀನಿ, ಮಾಡ್ಕೊಳ್ಳಿ. ಲಂಚ? ಈ ಕಿಂಕರನಿಗೆ ಲಂಚ? ತೊಲಗು ಆಚೆ. ನಾನ್ ಆಚೆ ಕಡೆ ಹೋಗ್ಬೇಕಾದ್ರೆ ಎಷ್ಟೋ ಜನ ನನ್ನ ನೋಡಿ ಇಂಪ್ರೆಸ್ ಆಗ್ತಾರೆ. ನನ್ ಮಗನ ನೀನ್ ಇಂಪ್ರೆಸ್ಗೂ ಆಗ್ತಾ ಇಲ್ವಲ್ಲ? ಅಲ್ಲಿ ಬೈಲಿ ಮೇಡಮ್ ಕೈಲಿ ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ. ನಾನು ಸೇರಿಸ್ಕೊ ಮೇಡಮ್, ಒಂಚೂರು ಹೇಳಿ ಸೇರಿಸ್ಕೊಳಕ್ಕೆ ಪ್ಲೀಸ್. ಅವ್ರಿಗೆ ಇಷ್ಟ ಇಲ್ಲ ಕಣ. ಯಾಕೆ? ನಾನ್ ಸತ್ತು ನರ್ಕಕ್ಕೆ ಬರಕ್ಕೆ ಇಷ್ಟ ಇಲ್ಲ, ಡೈರೆಕ್ಟ್ ಸ್ವರ್ಗಕ್ಕೆ ಹೋಗಕ್ಕೆ ಅವ್ರಿಗೆ ಆಸೆ. ಯಾರೋ ವ್ಯಕ್ತಿ ಇದ್ದಾರೆ, ಅವ್ರ ಕೈಲಿ ಇನ್ಫ್ಲೂಯೆನ್ಸ್ ಮಾಡಿಸ್ತೀನಿ. ಹಲೋ ಸರ್, ಹಲೋ ಸರ್. ಮಾದೇಶ್ವರ